ಕನ್ನಡಿಗರ ಬಗ್ಗೆ ಅಶ್ಲೀಲ ಪದ ಬಳಕೆ ಮಾಡಿ ಬೋರ್ಡ್ ಅನ್ನ ಹಾಕಿರುವಂತಹ ಘಟನೆ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾವರೆಕೆರೆ ಮೊದಲೇ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಇಲ್ಲಿನ GS ಸೂಟ್ಸ್ ಹೋಟ್ಲ್ ಏನಿದೆ, ಸುಮಾರು 6 ಅಂತಸ್ತಿನ ಹೋಟ್ಲ್ ಇದು. ಇಲ್ಲಿ ನಿನ್ನೆ ತಡರಾತ್ರಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿಯಾಗಿ ಅಶ್ಲೀಲ ಪದ ಬಳಕೆಯನ್ನ ಮಾಡಿ ರನ್ನಿಂಗ್ LED ಬೋರ್ಡ್ ಅನ್ನ ಹಾಕಲಾಗಿರುತ್ತೆ. ಯಾವಾಗ ರನ್ನಿಂಗ್ LED ಬೋರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ, ಕೂಡಲೇ ಎಚ್ಚೆತ್ಕೊಂಡಂತ ಮಡಿವಾಳ ಪೊಲೀಸರು, ಇನ್ಸ್ಪೆಕ್ಟರ್ ಮೊಹಮ್ಮದ್ ಸೇರಿದಂತೆ ಎಲ್ಲ ಸಿಬ್ಬಂದಿ ಸದ್ಯ ಹೋಟೆಲ್ಗೆ ಬಂದು ಹೋಟೆಲ್ನಲ್ಲಿದ್ದಂಥ CCTV DVR ಅನ್ನ ವಶಕ್ಕೆ ಪಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಮತ್ತೊಂದು ಕಡೆ ಈ ಒಂದು ಅವಹೇಳನಕಾರಿ ಬೋರ್ಡ್ ಅನ್ನ ಹಾಕಿದಂತ ಹೋಟೆಲ್ನ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಅನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾನೆ. ಇದು ಕೇರಳ ಮೂಲದ ವ್ಯಕ್ತಿಗೆ ಸೇರಿದಂತ ಹೋಟೆಲ್. ಜೊತೆಗೆ ಇದನ್ನ ನಡೆಸಲಿಕ್ಕೆ ಇಲ್ಲಿ ಓರ್ವ ಮ್ಯಾನೇಜರ್ನ ಇಟ್ಟು ಕೆಲಸವನ್ನ ಮಾಡಿಸ್ತಿದ್ರು. ಜೊತೆಗೆ ಇಲ್ಲಿ ಕೆಲಸ ಮಾಡ್ತಿದ್ದಂತ ಅಸ್ಸಾಂ ಮೂಲದ ವ್ಯಕ್ತಿಗಳು ಈ ರೀತಿಯಂತ ಕೃತ್ಯವನ್ನ ಎಸಗಿರುವಂಥದ್ದು ಪೊಲೀಸರ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಯಾರೇ ಈ ರೀತಿಯಂತ ಕೃತ್ಯವನ್ನ ಮಾಡಿದ್ರೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇವರು ಹೊರಗಡೆಯಿಂದ ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾರೆ, ಇಲ್ಲಿನ ಅನ್ನವನ್ನ ತಿಂತಾರೆ. ಆದ್ರೆ ಕರ್ನಾಟಕಕ್ಕೆ, ಕನ್ನಡಿಗರಿಗೆ ಗೌರವವನ್ನು ಕೊಡುವಂತ ಕೆಲಸವನ್ನ ಮರೆತು ಕನ್ನಡವನ್ನ ಅವಹೇಳನ ಮಾಡುವಂಥದ್ದು, ಕನ್ನಡಿಗರನ್ನ ಅವಹೇಳನ ಮಾಡುವಂತ ಕೆಲಸವನ್ನ ಮಾಡ್ತಿರುವಂಥದ್ದು. ಇಂಥವರಿಗೆ ತಕ್ಕ ಶಾಸ್ತಿಯನ್ನ ಮಾಡಲೇಬೇಕಾಗುತ್ತೆ. ಜೊತೆಗೆ ತಕ್ಕ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.